ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದುಬೈ ಏರ್ ಶೋಲಿ ಭಾರತ ತನ್ನ ವೀರಪುತ್ರ ವಿಂಗ್ ಕಮಾಂಡರ್ ನಮಾನ್ಶ್ ಸಾಲ್ ಅವರನ್ನ ಕಳ್ಕೊಂಡು ದುಃಖದಲ್ಲಿರುವಾಗಲೇ ರಷ್ಯಾದ ಕಡೆಯಿಂದ ಒಂದು ಖುಷಿ ಸುದ್ದಿ ಬರ್ತಾ ಇದೆ. ಮೊನ್ನೆ ಅಷ್ಟೇ ಭಾರತ ಬಯಸಿದರೆ ಎಲ್ಲ ಟೆಕ್ನಾಲಜಿ ಟ್ರಾನ್ಸ್ಫರ್ ಜೊತೆ ಸು-57 ಕೊಡೋದಕ್ಕೆ ನಾವು ಸಿದ್ಧ ಅಂತ ಹೇಳಿದ ರಷ್ಯಾ ಈಗ ಸು-57 ಒಂದೇ ಅಲ್ಲ, ಸು-75 ಚಕ್ಮೆಟ್ ಯುದ್ಧ ವಿಮಾನಗಳನ್ನ ಭಾರತದ ಜೊತೆ ಜಂಟಿಯಾಗಿ ತಯಾರು ಮಾಡೋದಕ್ಕೆ ಕೂಡ ನಾವು ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಇದೆ. ಹಾಗೆ ಭಾರತ ಮತ್ತು ರಷ್ಯಾ ಜಂಟಿ ತಯಾರಿ ಯುದ್ಧ ವಿಮಾನ ಸುಖಾಯ್ ಸು-30 MKIಗಳನ್ನ ಆರ್ಮೇನಿಯಾ ಖರೀದಿ ಮಾಡೋದು ಖಚಿತವಾಗ್ತಾ ಇದೆ. ಅಲ್ಲಿ ಸುಮಾರು $3 ಬಿಲಿಯನ್ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬೀಳುವ ಲಕ್ಷಣಗಳು ಕಾಣ್ತಾ ಇವೆ. ಹಾಗಾದ್ರೆ ಸು-75 ಏನು, ಆರ್ಮೇನಿಯಾ ಯಾಕೆ ಭಾರತದ ಯುದ್ಧ ವಿಮಾನವನ್ನು ಖರೀದಿ ಮಾಡ್ತಾ ಇದೆ, ಬನ್ನಿ ನೋಡೋಣ. ಗೆಳೆಯರೆ, ಆರ್ಮೇನಿಯಾ ಅಜರ್ಬೈಜಾನ್ ನಡುವಿನ ಸಂಘರ್ಷದ ಬಗ್ಗೆ ನಿಮಗೆ ಗೊತ್ತಿದೆ. ಇಲ್ಲಿ ನೀವು ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಆರ್ಮೇನಿಯಾ, ಇದರ ಪಕ್ಕದಲ್ಲಿ ಕಾಣ್ತಾ ಇರೋದು ಅಜರ್ಬೈಜಾನ್. ಈ ಎರಡು ಒಂದು ಕಾಲಕ್ಕೆ ಸೋವಿಯತ್ ಕೂಟದಲ್ಲಿದ್ವು. ಸೋವಿಯತ್ನ ಪತನಾನಂತರ ಆರ್ಮೇನಿಯಾ ಅಜರ್ಬೈಜಾನ್ ಎರಡು ಪ್ರತ್ಯೇಕ ದೇಶಗಳಾದವು. ಆರ್ಮೇನಿಯಾದಲ್ಲಿ ಕ್ರೈಸ್ತರು ಹೆಚ್ಚಿದ್ದಾರೆ, ಅಜರ್ಬೈಜಾನ್ ಅನ್ನೋದು ಮುಸ್ಲಿಂ ದೇಶ. ಸಹಜವಾಗಿ ಈ ಎರಡೂ ದೇಶಗಳ ನಡುವೆ ಗಡಿ ವಿವಾದಗಳಿವೆ, ಜನಾಂಗೀಯ ಸಂಘರ್ಷಗಳೂ ಇವೆ. ಇಲ್ಲಿ ಎರಡು ದೇಶಗಳನ್ನು ವಿಭಜನೆ ಮಾಡಿದ ಸಂದರ್ಭದಲ್ಲಿ ಗಡಿಗಳನ್ನು ಸರಿಯಾದ ರೀತಿಯಲ್ಲಿ ಗುರುತಿಸುವ ಕೆಲಸ ಆಗಲಿಲ್ಲ. ಇಲ್ಲಿ ನೋಡಿ, ಈ ಅಜರ್ಬೈಜಾನ್ನ ಒಳಗೆ ನಾಗರ್ನೋ ಕರಾಬಾಕ್ ಅನ್ನೋ ಒಂದು ಪ್ರದೇಶ ಇದೆ. ಇದರ ಮೇಲಿನ ಹಿಡಿತ ಇಷ್ಟು ದಿನ ಆರ್ಮೇನಿಯಾದ ಕೈಯಲ್ಲಿತ್ತು. ಆದರೆ ಅದು ಭೌಗೋಳಿಕವಾಗಿ ಅಜರ್ಬೈಜಾನ್ನ ಭೂಪ್ರದೇಶದ ಒಳಗಿದೆ. ಹಾಗೆ ಇಲ್ಲಿ ನೋಡಿ, ನಾಕ್ಚಿವಾನ್ ಅನ್ನೋ ಒಂದು ಪ್ರದೇಶ ಇದೆಯಲ್ಲ, ಇದು ಆರ್ಮೇನಿಯಾದ ಒಳಗೆ ಕಾಣುತ್ತೆ. ಆದರೆ ಈ ಭೂಪ್ರದೇಶ ಅಜರ್ಬೈಜಾನ್ಗೆ ಸೇರಿದೆ. ಇಲ್ಲಿಗೆ ಅಜರ್ಬೈಜಾನಿಗಳು ಬರಬೇಕು ಅಂದರೆ ಆರ್ಮೇನಿಯಾದ ಒಳಗಿಂದ ಬರಬೇಕು ಅಥವಾ ಇರಾನ್ ಮೂಲಕ ಬರಬೇಕು. ಇಲ್ಲಿ ಇಷ್ಟು ದಿನ ನಾಗರ್ನೋ ಕರಾಬಾಕ್ಗಾಗಿ ಆರ್ಮೇನಿಯಾ ಹಾಗೂ ಅಜರ್ಬೈಜಾನ್ಗಳ ನಡುವೆ ಸಂಘರ್ಷ ನಡೀತಿತ್ತು. ಇತ್ತೀಚೆಗೆ ಆರ್ಮೇನಿಯಾದ ಮೇಲೆ ದಾಳಿ ಮಾಡಿದ ಅಜರ್ಬೈಜಾನ್ ಈ ಪ್ರದೇಶವನ್ನು ತನ್ನ ವಶಕ್ಕೆ ತಗೊಳ್ತು. ಇಲ್ಲಿ ಪಾಕಿಸ್ತಾನ ಹಾಗೂ ಟರ್ಕಿಗಳು ಅಜರ್ಬೈಜಾನ್ಗೆ ಸಹಾಯವನ್ನು ಮಾಡಿದ್ವು. ಅಷ್ಟೇ ಅಲ್ಲ, ನಿಮಗೆ ಆಶ್ಚರ್ಯ ಅಂತಲೂ ಅನ್ನಿಸಬಹುದು, ಇಲ್ಲಿ ಇಸ್ರೇಲ್ ಹಾಗೂ ಅಜರ್ಬೈಜಾನ್ ನಡುವೆ ಅತ್ಯುತ್ತಮ ಸಂಬಂಧಗಳಿವೆ. ಇಡೀ ಇಸ್ಲಾಮಿಕ್ ಜಗತ್ತು ಇಸ್ರೇಲನ್ನ ದ್ವೇಷ ಮಾಡಿದ್ರೂ ಕೂಡ ಅಜರ್ಬೈಜಾನ್ ಅನ್ನೋ ಇಸ್ಲಾಮಿಕ್ ದೇಶ ಇಸ್ರೇಲ್ ಜೊತೆ ಉತ್ತಮ ಸಂಬಂಧಗಳನ್ನು ಹೊಂದಿದೆ. ಇಸ್ರೇಲಿನ ಮೊಸಾದ್ ಹಾಗೂ ಇನ್ನಿತರ ಬೇಹುಪಡೆಗಳಿಗೆ ಅಜರ್ಬೈಜಾನ್ ತನ್ನ ನೆಲದಲ್ಲಿ ನೆಲೆಯನ್ನು ಒದಗಿಸಿಕೊಟ್ಟಿದೆ. ಹೀಗಾಗಿ ಅಜರ್ಬೈಜಾನ್ಗೆ ಇಸ್ರೇಲ್ ಕೂಡ ಆಯುಧಗಳನ್ನು ಕೊಡ್ತು. ಇವೆಲ್ಲವುಗಳ ಪರಿಣಾಮ ಆರ್ಮೇನಿಯಾನ ಸೋಲಿಸೋದವರಿಗೆ ಕಷ್ಟ ಆಗಲಿಲ್ಲ. ಇನ್ನು ಆರ್ಮೇನಿಯಾ ರಷ್ಯಾ ಜೊತೆ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಆದರೂ ರಷ್ಯಾ ಇಲ್ಲಿ ಸಕಾಲಕ್ಕೆ ಸಹಾಯ ಮಾಡಲಿಲ್ಲ. ಇದಾದ ನಂತರ ಆರ್ಮೇನಿಯಾಗೆ ರಷ್ಯಾ ಬಗ್ಗೆ ಅಸಮಾಧಾನ ಶುರುವಾಯಿತು. ಹಾಗಂತ ರಷ್ಯಾನ ಬಿಟ್ಟು ಪೂರ್ತಿಯಾಗಿ ದೂರ ಹೋಗೋದಕ್ಕೆ ಕೂಡ ಅವರಿಗೆ ಸಾಧ್ಯ ಇರಲಿಲ್ಲ. ಯಾಕೆಂದ್ರೆ ಅವ್ರ ಹತ್ರ ಬಹುತೇಕ ಆಯುಧಗಳು ರಷ್ಯಾ ಮೇಡೇ ಇವೆ. ಸೊ ರಷ್ಯಾದ ಆಯುಧಗಳನ್ನೇ ಹೆಚ್ಚು ಬಳಸ್ತಾ ಅವುಗಳನ್ನು ತನಗಬೇಕಾದ ಹಾಗೆ ಮಾಡಿಫೈ ಮಾಡಿಕೊಂಡಿರೋ ಭಾರತದ ಸಹಾಯವನ್ನು ಆರ್ಮೇನಿಯಾ ಬಯಸ್ತು. ಆರ್ಮೇನಿಯಾ ಹಾಗೂ ಭಾರತದ ನಡುವೆ ರಕ್ಷಣಾ ಒಪ್ಪಂದಗಳಾದವು. ಈಗ ನಾವು ಅವರಿಗೆ ನಮ್ಮ ಪಿನಾಕಾಗಳನ್ನು ಕೊಟ್ಟಿದ್ದೀವಿ, ಆಕಾಶ್ ಮಿಸೈಲ್ಗಳನ್ನು ಕೊಟ್ಟಿದ್ದೀವಿ, ಸ್ವಾತಿ ರಡಾರ್ಗಳನ್ನು ಕೊಟ್ಟಿದ್ದೀವಿ, ಆರ್ಮರ್ಡ್ ವೆಹಿಕಲ್ಸ್ ಅಲ್ಲಿಗೆ ಹೋಗಿವೆ. ಹಾಗೆ ಇನ್ನಿತರ ಆಯುಧಗಳನ್ನು ಕೂಡ ಆರ್ಮೇನಿಯಾಗೆ ಭಾರತ ಕೊಡ್ತಾ ಇದೆ. ಇದರ ಜೊತೆ ಅವರ ಯುದ್ಧ ವಿಮಾನಗಳ ಮೇಂಟೆನೆನ್ಸ್ ಅನ್ನು ಕೂಡ ಭಾರತವೇ ಮಾಡ್ತಾ ಇದೆ. ಇಲ್ಲಿ ಟರ್ಕಿ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾ ಇರೋ ಹೊತ್ತಲ್ಲಿ ಟರ್ಕಿಯ ಸುತ್ತ ಒಂದು ಬಲೆಯನ್ನ ಹೆಣಿಬೇಕು ಅಂದ್ಕೊಂಡಿರೋ ಭಾರತಕ್ಕೆ ಆರ್ಮೇನಿಯಾ ಜೊತೆಗಿನ ರಕ್ಷಣಾ ಸಂಬಂಧಗಳು ಅನುಕೂಲವನ್ನು ಮಾಡಿಕೊಡುತ್ತವೆ. ಆರ್ಮೇನಿಯಾ, ಸೈಪ್ರಸ್ ಹಾಗೂ ಗ್ರೀಸ್ ನಡುವೆ ಭಾರತ ಒಂದು ಸಿಂಡಿಕೇಟ್ ರಚನೆ ಆಗೋ ಹಾಗೆ ಮಾಡಿದೆ. ಜೊತೆಗೆ ಫ್ರಾನ್ಸ್ ಮತ್ತು ಆರ್ಮೇನಿಯಾದ ಸಂಬಂಧಗಳನ್ನು ಕೂಡ ಭಾರತವೇ ಉತ್ತಮಗೊಳಿಸಿದೆ. ಈಗ ಅದೇ ಆರ್ಮೇನಿಯಾ ಭಾರತದ ಸುಖಾಯ್ ಸು-30 MKI ಯುದ್ಧ ವಿಮಾನಗಳ ಖರೀದಿಗೆ ಆಸಕ್ತಿಯನ್ನು ತೋರ್ತಾ ಇದೆ. ಗೆಳೆಯರೆ, ಇಲ್ಲಿ ಸುಖಾಯ್ ಖರೀದಿಗೆ ಕಾರಣ ಆಗ್ತಾ ಇರೋದು ಕೂಡ ಪಾಕಿಸ್ತಾನನೇ. ಪಾಕಿಸ್ತಾನ ಹಾಗೂ ಚೈನಾದ ಚೆಂಗ್ಡು ಏರ್ಕ್ರಾಫ್ಟ್ ಕಾರ್ಪೊರೇಷನ್ಗಳ ಜಂಟಿ ನಿರ್ಮಾಣದ ಯುದ್ಧ ವಿಮಾನ JF-17C ಬ್ಲಾಕ್ 3 ಅನ್ನೋ ಯುದ್ಧ ವಿಮಾನವನ್ನ ಪಾಕಿಸ್ತಾನ ಅಜರ್ಬೈಜಾನ್ಗೆ ಮಾರಾಟ ಮಾಡಿದೆ. ಸುಮಾರು 40 J-17ಗಳನ್ನು ಅಜರ್ಬೈಜಾನ್ ಖರೀದಿ ಮಾಡಿದೆ. ಈ J-17 ಬ್ಲಾಕ್ 3 ಅನ್ನ ಚೈನಾ ಪಶ್ಚಿಮದ ಯುದ್ಧ ವಿಮಾನಗಳಿಗೆ ಸರಿಸಾಟಿಯಾದ ಯುದ್ಧ ವಿಮಾನ ಅಂತ ಬಣ್ಣಿಸುತ್ತೆ. ಇದನ್ನ ಅವರು 4.5 ಜನರೇಷನ್ ಅಂತ ಹೇಳ್ತಾರೆ. ರಫೇಲ್ಗೆ ಇದನ್ನ ಹೋಲಿಕೆ ಮಾಡ್ತಾರೆ. ಆದ್ರೆ ಇದುವರೆಗೆ J-17 ಅನ್ನೋದು ಎಲ್ಲೂ ಪ್ರೂವ್ ಆಗಿಲ್ಲ. ಚೈನಾ ಕೂಡ ಅದನ್ನು ಬಳಸ್ತಾ ಇಲ್ಲ. ಈ ವಿಮಾನವನ್ನು ಅವರು ಎಕ್ಸ್ಪೋರ್ಟ್ ಮಾಡೋದಕ್ಕೆ, ಪಾಕಿಸ್ತಾನದಂತಹ ದೇಶಗಳಿಗೆ ಮಾರಾಟ ಮಾಡೋದಕ್ಕೆ ಅಂತಲೇ ಡಿಸೈನ್ ಮಾಡಿದ್ದಾರೆ. ಅದನ್ನು ಅಜರ್ಬೈಜಾನ್ ಖರೀದಿ ಮಾಡಿದೆ. ಹೀಗಾಗಿ ಈಗ ಆರ್ಮೇನಿಯಾಗೆ ಕೂಡ ಬಲಿಷ್ಠ ಯುದ್ಧ ವಿಮಾನಗಳು ಬೇಕು. ರಷ್ಯಾದ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿದರೆ ಅವುಗಳಿಗೆ ಸ್ಪೇರ್ಸ್ ಹಾಗೂ ಸರ್ವಿಸ್ ಅಂತ ಬಂದಾಗ ರಷ್ಯಾ ಸಕಾಲಕ್ಕೆ ಕೊಡುತ್ತೆ ಅನ್ನೋ ಭರವಸೆ ಇಲ್ಲ. ಜೊತೆಗೆ ರಷ್ಯಾದ ಮೇಲೆ ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳ ನಿರ್ಬಂಧಗಳು ಕೂಡ ಇವೆ. ಹೀಗಾಗಿ ಆರ್ಮೇನಿಯಾ
ಭಾರತದಿಂದ Su-30 MKIಗಳನ್ನು ಖರೀದಿ ಮಾಡ್ತಾ ಇದೆ. ಇದು 2.5 3 ಬಿಲಿಯನ್ ಡಾಲರ್ಗಳ ವ್ಯಾಪಾರ ಒಪ್ಪಂದ. ಈ ಯುದ್ಧ ವಿಮಾನಗಳು ಅಜರ್ಬೈಜಾನ್ನ ವಾಯುಶಕ್ತಿಯ ವಿರುದ್ಧ ಆರ್ಮೇನಿಯಾದ ಬಲವನ್ನು ಹೆಚ್ಚು ಮಾಡುತ್ತವೆ ಅಂತ ಭಾವಿಸಲಾಗ್ತಾ ಇದೆ. ಇದರ ಜೊತೆಗೆ ಒಂದಷ್ಟು ಮಿಸೈಲ್ಗಳನ್ನು ಕೂಡ ಭಾರತ ಆರ್ಮೇನಿಯಾಗೆ ಕೊಡುತ್ತೆ. ಈಗಾಗಲೇ ಇಂಡೋನೇಷ್ಯಾಗೆ ಬ್ರಹ್ಮೋಸ್ ಮಿಸೈಲ್ಗಳನ್ನು, ಆಫ್ರಿಕಾದ ದೇಶಗಳಿಗೆ ಯುದ್ಧ ಟ್ಯಾಂಕ್ಗಳು, ಆರ್ಮರ್ಡ್ ವೆಹಿಕಲ್ಗಳನ್ನು, ಗ್ರೀಸ್, ಸೈಪ್ರಸ್ನಂತಹ ದೇಶಗಳಿಗೆ ಮಿಸೈಲ್ಗಳನ್ನು ಮಾರಾಟ ಮಾಡ್ತಾ ಇರೋ ಭಾರತಕ್ಕೆ ಆರ್ಮೇನಿಯಾದ ಈ ಯುದ್ಧ ವಿಮಾನ ಖರೀದಿ ಡೀಲ್ ಆಯುಧ ವ್ಯಾಪಾರದ ದೃಷ್ಟಿಯಿಂದ ತುಂಬಾ ಅನುಕೂಲವನ್ನು ಮಾಡಿಕೊಡುತ್ತೆ. ಇಂಥದ್ದೊಂದು ಡೀಲ್ ಆಗ್ತಾ ಇರೋ ಹೊತ್ತಲ್ಲೇ ರಷ್ಯಾ ಭಾರತಕ್ಕೆ ಮತ್ತೊಂದು ಬಂಪರ್ ಆಫರ್ ಅನ್ನು ಕೊಡ್ತಾ ಇದೆ. ಮೊನ್ನೆ ಅಷ್ಟೇ ದುಬೈ ಏರ್ ಶೋ ಸಂದರ್ಭದಲ್ಲಿ ಭಾರತ ಬಯಸಿದ್ರೆ Su-57 ಯುದ್ಧ ವಿಮಾನಗಳನ್ನು ತಂತ್ರಜ್ಞಾನದ ಸಮೇತ ಭಾರತಕ್ಕೆ ಕೊಡೋದಕ್ಕೆ ಮತ್ತು ಭಾರತದಲ್ಲೇ ಪ್ರೊಡಕ್ಷನ್ ಮಾಡೋದಕ್ಕೆ ನಾವು ಸಿದ್ಧ ಅಂತ ರಷ್ಯಾ ಹೇಳಿತ್ತು. ಈಗ ಅವರು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದ್ದಾರೆ. ರಷ್ಯಾದ ಬಹುನಿರೀಕ್ಷಿತ ಮತ್ತು ಅತಿ ಕಡಿಮೆ ಬೆಲೆಯ 5th ಜನರೇಷನ್ ಯುದ್ಧ ವಿಮಾನ Su-75ಗಳ ಜಂಟಿ ತಯಾರಿಗೆ ರಷ್ಯಾ ಭಾರತದ ಕಡೆಗೆ ನೋಡ್ತಾ ಇದೆ. ಹೇಗೆ ಭಾರತ ಹಾಗೂ ರಷ್ಯಾಗಳು ಜಂಟಿಯಾಗಿ ಬ್ರಹ್ಮೋಸನ್ನು ತಯಾರು ಮಾಡ್ತಾ ಇವೆಯೋ ಹಾಗೇನೆ Su-75 ಯುದ್ಧ ವಿಮಾನಗಳನ್ನು ಕೂಡ ಜಂಟಿ ತಯಾರಿ ಮಾಡೋ ಬಗ್ಗೆ ರಷ್ಯಾ ಪ್ರಸ್ತಾವನೆಯನ್ನು ಮುಂದಿಟ್ಟಿದೆ. ಯುದ್ಧ ವಿಮಾನಗಳ ಇಂಜಿನ್ ಸಮಸ್ಯೆಯನ್ನು ಎದುರಿಸ್ತಾ ಇರೋ ಭಾರತಕ್ಕೆ ಇದರಿಂದ ತಂತ್ರಜ್ಞಾನ ಸಿಗುತ್ತೆ. ಹಾಗೆ ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳ ನಿರ್ಬಂಧಗಳನ್ನು ಎದುರಿಸ್ತಾ ಇರೋ ರಷ್ಯಾಗೆ ತನ್ನ ಯುದ್ಧ ವಿಮಾನಗಳ ತಯಾರಿ ಮತ್ತು ಮಾರಾಟವನ್ನು ಭಾರತದ ಮೂಲಕ ಮಾಡಿಕೊಳ್ಳೋದಕ್ಕೆ ಸುಲಭ ಆಗತ್ತೆ. ಗೆಳೆಯರೆ, ಈ Su-75 ಚೆಕ್ಮೇಟ್ ಅನ್ನೋದು ಇನ್ನೂ ಸಿದ್ಧ ಆಗಿಲ್ಲ. ಪ್ರೋಟೋಟೈಪ್ ಮಾತ್ರ ರೆಡಿಯಾಗಿದೆ. 2021ರ ಏರ್ ಶೋ ಅಲ್ಲಿ ರಷ್ಯಾ ಇದರ ಮಾದರಿಯನ್ನು ಪ್ರದರ್ಶನ ಮಾಡಿತು. 2023ರ ಹೊತ್ತಿಗೆ ಅದು ಪ್ರಾಯೋಗಿಕ ಹಾರಾಟ ನಡೆಸುತ್ತೆ ಅಂತ ಹೇಳಲಾಯಿತು. ಆನಂತರ 2024ಕ್ಕೆ ಅದು ಮುಂದೂಡಲ್ಪಡ್ತು. ಈಗ 2026-27ರ ಒಳಗೆ ಇದರ ಪರೀಕ್ಷಾರ್ಥ ಹಾರಾಟವನ್ನು ಮುಗಿಸಿ ಕಮರ್ಷಿಯಲ್ ಪ್ರೊಡಕ್ಷನ್ಗೆ ಹೋಗಬೇಕು ಅಂತ ರಷ್ಯಾ ಗುರಿಯನ್ನು ಹಾಕೊಂಡಿದೆ. ಇದರ ಅನ್ಮ್ಯಾಂಡ್ ಮತ್ತು 2 ಸೀಟರ್ ಪ್ರೋಟೋಟೈಪ್ಗಳನ್ನು ದುಬೈ ಏರ್ ಶೋಲಿ ಪ್ರದರ್ಶಿಸಲಾಗಿದೆ. ಇನ್ನು ಈ Su-75 ಚೆಕ್ಮೆಟ್ ಅಲ್ಲಿ ಇಸ್ರೇಲಿಯೇ 30 ಅನ್ನೋ ಇಂಜಿನ್ ಅನ್ನು ಬಳಸ್ತಾರೆ. ಇದೇ ಇಂಜಿನ್ ಅನ್ನ Su-57 ನಲ್ಲಿ ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಇದರ ಗರಿಷ್ಠ ವೇಗ ಮ್ಯಾಕ್ 1.8 ಇಂದ 2 ಮ್ಯಾಕ್ ವರೆಗೆ ಇರುತ್ತೆ. ಇನ್ನು 2900 ಕಿಲೋಮೀಟರ್ಗಳಿಂದ 3000 ಕಿಲೋಮೀಟರ್ಗಳವರೆಗೆ ಕಾಂಬ್ಯಾಟ್ ರೇಂಜ್ ಅನ್ನು ಇದು ಹೊಂದಿರುತ್ತೆ. ಹಾಗೆ ಇದು 7400 kgಗಳಷ್ಟು ಆಯುಧಗಳನ್ನ, 5 ಕ್ಷಿಪಣಿಗಳನ್ನ ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಇನ್ನು ಇದರ ಬೆಲೆ 25 ರಿಂದ 30 ಮಿಲಿಯನ್ ಡಾಲರ್ಗಳು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಮೆರಿಕದ F-35 ಇದೆಯಲ್ಲ, ಅದನ್ನು ಒಂದು ಖರೀದಿ ಮಾಡೋ ಬೆಲೆಗೆ ಈ Su-75 ಯುದ್ಧ ವಿಮಾನಗಳನ್ನ 2 ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇದರ ನಿರ್ವಹಣಾ ವೆಚ್ಚ ಕೂಡ F-35ಗಿಂತ ತುಂಬಾನೇ ಕಡಿಮೆ ಇರುತ್ತೆ. ಇನ್ನು ಈ Su-75 ಚೆಕ್ಮೆಟ್ ಅನ್ನೋದು ಜಗತ್ತಿನ ಅತಿ ಕಡಿಮೆ ಬೆಲೆಯ 5ನೇ ತಲೆಮಾರಿನ ಯುದ್ಧ ವಿಮಾನ ಅನ್ನಿಸ್ಕೊಳ್ಳುತ್ತೆ. ಇದು ಸಿಂಗಲ್ ಇಂಜಿನ್ ಯುದ್ಧ ವಿಮಾನವಾಗಿದ್ದು ಅತ್ಯಂತ ಹಗುರ ವಿಮಾನ ಅಂತ ಕೂಡ ಇದನ್ನು ಹೇಳ್ತಾರೆ. ಹಾಗೆ ಅಮೆರಿಕದ F-35ಗಿಂತ ಉತ್ಪಾದನೆ ಮತ್ತು ನಿರ್ವಹಣೆ ಎರಡರ ವೆಚ್ಚಗಳು 50%ಕ್ಕಿಂತ ಕಡಿಮೆ ಆಗುತ್ತೆ ಅನ್ನೋದು ಇದರ ಮತ್ತೊಂದು ವಿಶೇಷ. ಹೀಗಾಗಿ ಇದನ್ನು ಭಾರತದಲ್ಲೇ ನಿರ್ಮಾಣ ಮಾಡಿದ್ರೆ ಅಭಿವೃದ್ಧಿಶೀಲ ದೇಶಗಳಿಗೆ ಹಾಗೆ ಏಷ್ಯಾದ ನಾನಾ ದೇಶಗಳಿಗೆ ಇವುಗಳ ಮಾರಾಟ ಸುಲಭ ಸಾಧ್ಯ ಆಗುತ್ತೆ. ಪಶ್ಚಿಮದ ನಿರ್ಬಂಧಗಳನ್ನು ಮೀರಿ ರಷ್ಯಾ ತನ್ನ ಆಯುಧ ವ್ಯಾಪಾರವನ್ನು ಮುಂದುವರಿಸೋದಕ್ಕೆ ಇದು ಅನುಕೂಲವನ್ನು ಮಾಡಿಕೊಡುತ್ತೆ ಅನ್ನೋದು ರಷ್ಯಾದ ಯೋಜನೆ. ಆದರೆ ಭಾರತ ಈ ಆಫರನ್ನು ಹೇಗೆ ತಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಈ ಆಫರ್ಗಳು ನಮ್ಮ ಆಮ್ಕಾದಿಂದ ನಮ್ಮನ್ನು ಹಿಂದೆ ಸರಿಯೋ ಹಾಗೆ ಅಥವಾ ಆಮ್ಕಾನ ಡೈವರ್ಟ್ ಮಾಡೋದಕ್ಕೆ ಅವಕಾಶವನ್ನು ಕೊಡದೇ ಇರಲಿ. ಯಾವುದೇ ಯುದ್ಧ ವಿಮಾನವನ್ನು ಜಂಟಿಯಾಗಿ ತಯಾರು ಮಾಡಿದ್ರು, ಒಂಟಿಯಾಗಿ ತಯಾರು ಮಾಡಿದ್ರು, ಖರೀದಿ ಮಾಡಿದ್ರು, ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ಕೊಂಡ್ರು, ಭಾರತ ತನ್ನದೇ ಆದ ಶುದ್ಧ ಸ್ವದೇಶಿ ಯುದ್ಧ ವಿಮಾನದ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಅನ್ನೋದನ್ನ ಮರಿಬಾರದು ಅಷ್ಟೇ. ಇದು ಗೆಳೆಯರೆ Su-30 MKI ಹಾಗೂ Su-75 ಚೆಕ್ಮೆಟ್ಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.